ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿಯಲ್ಲಿ ಆಯೋಜಿಸಿದ್ದ ರೇಷ್ಮೆ ಕೃಷಿ ಕ್ಷೇತ್ರ ಮಟ್ಟದ ತರಬೇತಿಯಲ್ಲಿ ಪ್ರಾಂಶುಪಾಲ ಕುಮಾರ್ ಸುಬ್ರಹ್ಮಣ್ಯ ಮಾತನಾಡಿ, ರೇಷ್ಮೆ ಬೆಳೆ ಭಾರತದಲ್ಲಿಯೇ ಅತ್ಯಂತ ಲಾಭದಾಯಕ ಕೃಷಿಯಾಗಿದೆ. ಅದರ ಯಶಸ್ಸು ಸಂಪೂರ್ಣವಾಗಿ ರೈತರು ಪಾಲಿಸುವ ವಿಜ್ಞಾನಾಧಾರಿತ ಕಾರ್ಯಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಗಿಡಗಳಿಗೆ ಬರುವ ರೋಗಗಳನ್ನು ತಕ್ಷಣ ಪತ್ತೆ ಹಚ್ಚಿ ಸರಿಯಾದ ಔಷಧಿಗಳನ್ನು ಬಳಸಿ ಕಾಪಾಡಿದರೆ ಉತ್ಪಾದನೆ ದ್ವಿಗುಣವಾಗುತ್ತದೆ. ಸಾಂಕ್ರಾಮಿಕ ರೋಗಗಳು ಅಥವಾ ಕೀಟಹಾನಿ ಕಂಡುಬಂದರೆ ತಕ್ಷಣ ಇಲಾಖೆಯ ಸಂಪರ್ಕದಲ್ಲಿರಬೇಕೆಂದು ಸಲಹೆ ನೀಡಿದರು. ಪಲ್ಲಿ ಗ್ರಾಮದ ಸಮಸ್ಯೆ ಅಲ್ಲ, ಗುಡಿಬಂಡೆ ತಾಲೂಕಿನ ಸಮಸ್ಯೆ ಅಲ್ಲ, ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ರೇಷ್ಮೆ ಬೆಳಿತೀವಿ ಅಲ್ಲೆಲ್ಲ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಅಂದರೆ ಟಿಪ್ಪು ನೇರಳೆಗೆ ತಗತಕ್ಕಂಥ ಕೀಟಗಳು, ಟಿಪ್ಪು ನೇರಳೆಗೆ ಬರ್ತಕ್ಕಂಥ ಕೀಟ ಅಥವಾ ರೋಗಗಳು, ಅದು ಬಹಳ ದೊಡ್ಡದಾದಂಥ ಸಮಸ್ಯೆ. ಹುಳು ಸಾಕಣೆಯನ್ನು ಹೇಗೂ ಮಾಡ್ತೀವಿ ರೇಷ್ಮೆ ಬೆಳೆಗಾರರು, ವಿಧಾನದಲ್ಲಿ ಚೆನ್ನಾಗಿ ಇಳುವರಿಯನ್ನು ಪಡೆಯೋದಕ್ಕೆ ಸೀವಿನೋ ಬೈವೋಲ್ಟೇಜ್ ಯಾವುದೋ ಒಂದು ಮಾಡ್ತಾ ಇದ್ರು. ಆದರೆ ಭಾಳ ಮುಖ್ಯವಾಗಿ ಏನು ಸೊಪ್ಪು ಬೇಕು ಅದನ್ನು ಬೆಳೆಯೋದಕ್ಕೆ ಆಗ್ತಾ ಇಲ್ಲ. 100 ಮೊಟ್ಟೆ ತೊಗೊಳ್ಳೋಂಥವ್ರು 50 ಮೊಟ್ಟೆ ತೊಗೊಳ್ಳೋಂಥವ್ರು 25 ಮೊಟ್ಟೆಗೆ ಬಂದ್ಬಿಟ್ಟಿದ್ದಾರೆ. ರೇಷ್ಮೆ ಬೆಳೆ ಯಶಸ್ಸಿಗೆ ಹಾಲು ಹುಳುವಿನ ಆರೈಕೆ ಮುಖ್ಯ ಪಾತ್ರ ವಹಿಸುತ್ತದೆ. ತೇವಾಂಶ, ತಾಪಮಾನ ಹಾಗೂ ಆಹಾರದಲ್ಲಿ ಸಮತೋಲನ ಕಾಪಾಡಿದರೆ ಉತ್ತಮ ಗುಣಮಟ್ಟದ ರೇಷ್ಮೆ ದೊರೆಯುತ್ತದೆ. ರೈತರು ನವೀನ ತಂತ್ರಜ್ಞಾನವನ್ನು ಸ್ವೀಕರಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂದರು. ಸುಕೃತಿ ಸಂಸ್ಥೆಯ ಡಾಕ್ಟರ್ ಅಂಬಿಕಾ ಮಾತನಾಡಿ, ಸಂಸ್ಥೆ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲಾದ ಪ್ರಕೃತಿಯ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದೆ. ಇವು ಬೆಳೆಗಳಿಗೆ ಹಾನಿಯಲ್ಲದೆ ಆರೋಗ್ಯಕರ ಬೆಳೆ ನೀಡುತ್ತವೆ. ರೈತರು ಇಂತಹ ಸಸ್ಯ ಆಧಾರಿತ ಉತ್ಪನ್ನಗಳನ್ನು ಬಳಕೆ ಮಾಡಿದರೆ ರಾಸಾಯನಿಕ ಪರಿಣಾಮದಿಂದ ದೂರವಿದ್ದು ಉತ್ತಮ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಸಾಧ್ಯವಾಗುತ್ತದೆ. ನಾವು ತಯಾರಿಸಿದ ಔಷಧಿ ಕಿಟ್ಟುಗಳನ್ನು ಬೆಳೆಯಲ್ಲಿ ಬಳಸುವುದರಿಂದ ರೋಗ ನಿಯಂತ್ರಣ ಸುಲಭವಾಗುತ್ತದೆ ಎಂದರು. ರೈತರಿಗೆ ಪ್ರಾಯೋಗಿಕ ಮಾದರಿಯ ತರಬೇತಿ ನೀಡಿದರು. ಔಷಧಿಗಳನ್ನು ಹೇಗೆ ಮಿಶ್ರಣ ಮಾಡಬೇಕು, ಯಾವ ಸಮಯದಲ್ಲಿ ಬಳಸಬೇಕು, ಬೆಳೆಯ ಯಾವ ಹಂತದಲ್ಲಿ ಎಚ್ಚರಿಕೆ ಅಗತ್ಯ ಎಂಬುದರ ಬಗ್ಗೆ ವಿವರಿಸಿದರು. ತರಬೇತಿ ಸಂದರ್ಭದಲ್ಲಿ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿದರು. ಫ್ಲಾಚುಲೆಂಟ್ ಲೀಫ್ ಮುಂತಾದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಪಡೆದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.